ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. Madam, why so serious? When Vishwarup here, then why fear? I am there, no? Why tension? ನಿಮ್ ಇಂಗ್ಲಿಷ್ಗೆ ಬೆಳ್ಳುಳ್ಳಿ ಜೊತೆ ಒಗ್ಗರಣೆ ಹಾಕ. ನಾನಿಲ್ಲಿ ಟೆನ್ಷನ್ ಅಲ್ಲಿದ್ದೀನಿ. ಬಿಲ್ಡಪ್ ನಿಮ್ದು. ಮೇಡಮ್, ಶಾಂತಿ ಕಾಪಾಡಿ. ಕೂಲ್. ನೀವು ನಂಗೆ ಹೇಳಿರೋ ಕೆಲ್ಸನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಚಿಟ್ಕಿ ಹೊಡಿವಂಗ್ ಮಾಡಿ ಮುಗಿಸಿದೀನಿ. ಈಜೆ ಕೊಡೋ ಸರ್ಪ್ರೈಸ್ ಮಾಡಿ ಮುಗಿಸಿದ್ರ? ತೋರ್ಸಿ. ಮೇಡಮ್, ಅದೇ ಜೇಬಲ್ಲಿ ಇಡೋ ಸರ್ಪ್ರೈಸ್ ತೆಗೆದು ತೋರ್ಸಕ್ಕೆ. ಏನ್ ಮೇಡಮ್ ನೀವು ಲೈಫ್ ಅಲ್ಲಿ ಏನೇ ಮಾಡಿದ್ರು ದೊಡ್ಡದಾಗಿ ಮಾಡ್ಬೇಕಂತ ನಮ್ KGF ರಾಕಿ ಬಾಯ್ ಹೇಳಿಲ್ವಾ? ಅದಕ್ಕೆ ನಾನು ದೊಡ್ಡದಾಗಿ ಸರ್ಪ್ರೈಸ್ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನೇನಾದ್ರೂ ನಮ್ ಬಾಸ್ ನೋಡಿದ್ರಿ ಮಾತಿಲ್ಲ, ಬರೀ ರೋಮಾಂಚನ. ಅಂತದೇನ್ರಿ ಮಾಡಿದೀರಾ? ಎಡವಟ್ಟೇನು ಮಾಡಿಲ್ಲ ತಾನೆ? ಅಯ್ಯೋ ಮೇಡಮ್, ಸಿ ದಿಸ್. ಏನ್ರಿ ಇದು ಇಷ್ಟೊಂದು ಐಡಿಸ್ ಇದೆ? ಇದರಲ್ಲಿ ಯಾವ್ದ್ರಲ್ಲೂ ನನ್ನ ಹೆಸರು ಎಡವಟ್ಟನ್ನ ಅಂತ ಇಲ್ಲ, ವಿಶ್ವರೂಪ್ ಅಂತಾನೆ ಐತೆ. ನೋಡಿ, ನಾನು ಏನ್ ಮಾಡಿದ್ರು ಪರ್ಫೆಕ್ಟ್ ಆಗೇ ಮಾಡೋದು. ಬಾಸು ಪರ್ಫೆಕ್ಟ್, ಬಾಸ್ ಅಸಿಸ್ಟೆಂಟ್ ಪರ್ಫೆಕ್ಟ್. ನೋಡಿ, ನೀವೀಗ ಬಾಸ್ನ ಕರ್ಕೊಂಡು ರೂಮ್ಗೆ ಹೋಗಿ, ಅಲ್ಲಿ ನಿಮ್ಗೆ ಸರ್ಪ್ರೈಸ್ ಕಾಯ್ತಾ ಇದೆ. ಹೋಗಿ. ಸರಿ, ನೋಡ್ತೀನಿ. ಈ ಸರ್ಪ್ರೈಸ್ ನ ಬಾಸ್ ಏನಾದ್ರು ನೋಡಿದ್ರೆ ಯಾರಪ್ಪ ಇಷ್ಟೆಲ್ಲ ಮಾಡಿರೋದಂತ ಕೇಳ್ತಾರೆ. ಆದ್ರೆ ಈ ಕ್ರೆಡಿಟ್ ಮಾತ್ರ ನಾನು ತಗೊಳ್ಳಲ್ಲ. ಇದು ಇವರಿಬ್ಬರ ಪ್ರೀತಿಗೋಸ್ಕರ ಮಾಡಿರೋದಲ್ವಾ, ಸೊ ತ್ಯಾಗ ಮಾಡ್ಬಿಡ್ತೀನಿ. ಕ್ರೆಡಿಟ್ನೇ ತ್ಯಾಗ ಮಾಡ್ಬಿಡ್ತೀನಿ. ಈ ವಿಶ್ವರೂಪ್ ಒಬ್ರು ಅರಮನೆ ಹತ್ರ ಕರ್ಕೊಂಡು ಹೋಗಿ ಅಂದ್ರೆ ಅನುಸಿರಿ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ವೇದಾಂತ ಹೇಳಿ ಅಂದ್ರೆ ವೇದಾಂತ ಬಗ್ಗೆ ಹೇಳ್ತಾರೆ. ನಾನ್ ಎಡವಟ್ಟು ಅಂದ್ರೆ ನನ್ಕಿಂತ ದೊಡ್ಡ ಎಡವಟ್ಟು. ಏನ್ ಸರ್ಪ್ರೈಸ್ ಪ್ಲಾನ್ ಮಾಡಿದಾರೋ ಏನೋ. ನಿನ್ನೆ ಹುಡುಕ್ತದ್ದೆ ನನ್ನ ಹೇಗೆ ಸರ್ಪ್ರೈಸ್? ನೀವ್ ನಂಗ್ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ಬೆಳಿಗ್ಗೆ ನೀನ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಿಲ್ಲ, ಅದೇನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅದಕ್ಕೆ. ಅಯ್ಯೋ, ಈ ವಿಶ್ವರೂಪ್ ಅದೇನ್ ಮಾಡಿದಾರೋ ಏನೋ ಒಂದು ಗೊತ್ತಾಗ್ತಿಲ್ಲ. ಇವ್ರು ಬೇರೆ ನನ್ ಸರ್ಪ್ರೈಸ್ಗೋಸ್ಕರ ಕಾಯ್ತಾ ಇದೀನಿ ಅಂತಿದ್ದಾರೆ. ದೇವ್ರೆ, ಹೇಗಾದ್ರೂ ಮಾಡಿ ವಿಶ್ವರೂಪ್ ಮಾಡಿರೋ ಸರ್ಪ್ರೈಸ್ ಏಜಿಗೆ ಇಷ್ಟ ಆಗೋಗ್ ಮಾಡಪ್ಪ ಪ್ಲೀಸ್. ಏನು ಎಲ್ಲ ಕಳೆದೋಗಿದ್ಯಾ? ಏನಿಲ್ಲ, ನಿಮಗೆ ಸರ್ಪ್ರೈಸ್ ಕೊಡೋದ್ಬೇಕಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬಾಸ್ ಫುಲ್ ಖುಷಿಯಾಗಿ ಇಷ್ಟರವರೆಗೆ ಎಂತ ಮಹಾನ್ ವ್ಯಕ್ತಿ ಮೇಲೆ ಕೈ ಮಾಡತ್ನಪ್ಪ. ನಮ್ ವಿಶ್ವರೂಪ್ ಎಂತ ಪ್ರತಿಭಾವಂತ, ಎಂತ ಗುಣವಂತ, ಎಂತ ಬುದ್ಧಿವಂತ, ಮೊದ್ಲವ್ರನ್ನ ಕರೀರಿ ಅಂತಾರೆ. ಅದಕ್ಕಿಂತ ಮುಂಚೆ ಗರ 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 ಗಗ್ಗರ ಚರ್ಪ, ವೀರ ನಲ್ಕೂರ ನೆತ್ತರ ಪರ್ಬ. ಏನ್ರಿ ಅದು ಗರಗಿರ ಗಿರಗಿರ ಅಂತಿದ್ದೀರಾ? ಮೇಡಮ್, ನಿಮ್ಗೆ ಗೊತ್ತಿಲ್ವಾ? ಸೆಪ್ಟೆಂಬರ್ 2ನೇ ತಾರೀಕಿಗೆ ವಿಕ್ರಾಂತ್ ರೋಣ ZEE5 ಅಲ್ಲಿ ರಿಲೀಸ್ ಆಗಿದೆ. ನೋಡಿ, ನೀವು ಹೇಗೂ ಸೀರಿಯಲ್ ನೋಡ್ಬೇಕಂತ ZEE5 ನ ಡೌನ್ಲೋಡ್ ಮಾಡಿಟ್ಟಿದ್ದೀರಾ. ವಿಕ್ರಾಂತ್ ರೋಣನ ಥಿಯೇಟರ್ ಅಲ್ಲಿ ನೋಡಿದ್ರು ಕೂಡ ಇನ್ನೊಂದ್ಸಲ ZEE5 ಅಲ್ಲಿ ನೋಡಿ. ಆಯ್ತು, ನಾನ್ ನೋಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಏಜೆ ಕರಿತಿದ್ದಾರೆ, ಹೋಗಿ. ಮೇಡಮ್, ಸೇಮ್ ಡೈಲಾಗ್. ಇವತ್ ನಾನು ಏನೇನ್ ಗೆಸ್ ಮಾಡ್ತಿದ್ದೀನೋ ಎಲ್ಲ ಹಾಗೇ ನಡೀತಿದೆ. ನನ್ಗೂ ಅದೇ ಆಶ್ಚರ್ಯ. ನೀವ್ ಗೆಸ್ ಮಾಡ್ತಿರೋದೇ ಆಗ್ತಾ ಇದೆ. ಫಾರ್ ಅ ಚೇಂಜ್ ನೀವ್ ಗೆಸ್ ಮಾಡದೇ ಇರೋದು ಆಗ್ಬೇಕಲ್ವಾ? ಅದಕ್ಕೆ ನಿಮ್ ಬಾಸ್ ಕರಿತಾ ಇದಾರೆ, ಹೋಗಿ. ಮೇಡಮ್, ನಂಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲ, ಒಂಥರ ಮುಜುಗರ ಆಗುತ್ತೆ. ನೀವೇ ಬಾಸ್ ಹತ್ರ ಹೇಳ್ಬಾರ್ದಾ? ನಾನ್ ಸಾಧನೆ ಮಾಡೋದಕ್ಕಿಂತ ಮುಂಚೆ ಮಾತಾಡಲ್ಲ, ಸಾಧನೆ ಮಾಡಿದ್ಮೇಲೆ ನನ್ ಕೆಲ್ಸ ಮಾತಾಡುತ್ತೆ. ಓ, ಆಮೇಲೆ ಏನ್ ಮೇಡಮ್, ಇದೇ ತರ 100 ಸಾಧನೆ ಮಾಡಿರುವಂತ ತ್ಯಾಗ ಮೂರ್ತಿ ಮೇಡಮ್. ನಾನು ತ್ಯಾಗ ಮೂರ್ತಿ. 4 ಜನಕ್ಕೆ ನನ್ನಿಂದ ಒಳ್ಳೇದಾಗೋದಾದ್ರೆ ನನ್ನ ಜೀವನ ಕೊಡೋ ಕೊಡುಗೆ ಇದ್ದಾನೆ ಮೇಡಮ್. ನಾನು ನನ್ನ ಬಗ್ಗೆ ನಾನೇ ಹೇಳೋದು ಸರಿಯಾಗಲ್ಲ. ಇದನ್ನ ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಂದ್ರೆ, ಮುಂದೊಂದಿನ ನಿಮ್ಮಂತವ್ರು ನನ್ನ ಆತ್ಮಚರಿತ್ರೆ ಬರೆಯೋದಾದ್ರೆ ಇಷ್ಟು ವಿಷಯಗಳನ್ನ ದಪ್ಪಕ್ಷರದಲ್ಲಿ ಬರೀಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ದಪ್ಪ ಅಕ್ಷರ. ನಿಮ್ ಬಾಸ್ ಕರಿತಿದ್ದಾರೆ, ಹೋಗಿ. ಅದೆಷ್ಟು ದಪ್ಪ ಆಗುತ್ತೆ ಅಂತ ನಾನು ನೋಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್, ನೀವು ನನ್ನನ್ನು ಕರೆದಿದ್ದು ನಂಗೆ ಪರ್ಸನಲ್ ಆಗಿ ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮ ಅಜ್ಜಿ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು ಸರ್, ನೀನ್ ಒಂದಲ್ಲ ಒಂದಿನ ತುಂಬಾ ಎತ್ತರಕ್ಕೆ ಬೆಳಿತೀಯ ಅಂತ. ಆದ್ರೆ ನಾನು ನನ್ನ ಹೈಟ್ ನೋಡಿ ಅದನ್ನ ನಂಬ್ತಿರ್ಲಿಲ್ಲ ಸರ್. ಆದ್ರೆ ಇವಾಗೇ ನನ್ನನ್ನು ಕರೆದು ಅಪ್ರಿಶಿಯೇಟ್ ಮಾಡ್ತಿದ್ದೀರಂದ್ರೆ ನಮ್ಮ ಅಜ್ಜಿ ಮಾತು ನಿಜ ಅಂತ ಅನಿಸ್ತಿದೆ ಸರ್. ಗುಡ್.
ಇದ್ರ ರೂವಾರಿ ನೀವೇನಾ? ಸರ್ ಅಫ್ಕೋರ್ಸ್ ಸರ್, ನಾನೇ ಸರ್. ಸರ್ಪ್ರೈಸ್ ಆಗಿತ್ತು ಸರ್. ತುಂಬಾ ಥ್ಯಾಂಕ್ ಯು ಸರ್. 100% ಎಂಜಾಯ್ ಮಾಡಿದೆ. ಏನಾಯ್ತು? ಏನಾಯ್ತಿದ? ಏನಾಯ್ತು ಹೇಳ್ತೀರಾ ಅಥವಾ ಸುಮ್ಮನೆ ನಿಂತಿರ್ತೀರಾ? ನಮಗೂ ಗೊತ್ತಿಲ್ಲ ಏಜೆ, ನಾವು ಈಗಷ್ಟೇ ಬಂದ್ವಿ. ಏಜೆ, ನಂಗೆ ಯಾಕೋ ತುಂಬಾ ತಲೆನೋವ್ತಿದೆ. ನಾನು ಯಾಕೋ ನಿನ್ನೆಲ್ಲ ಬಿಟ್ಟು ದೂರ ಹೋಗ್ತೀನಿ ಅನ್ಸ್ತಾ ಇದೆ. ಯಾವಾಗ? ಇಲ್ಲ, ಏನಾಗ್ತದೆ ನಿಮಗೆ? ನಡಿ ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಅಜಯ್, ನಂಗೆ ತುಂಬಾ ಟೈಮ್ ಇಲ್ಲ ಅನ್ಸ್ತಾ ಇದೆ. ಪ್ರಪಂಚಕ್ಕೂ ನನಗೂ ಯಾವುದೇ ನಂಟಿಲ್ಲ ಅಂತ ಅನ್ಸ್ತಿದೆ ಅಜಯ್. ಇಲ್ಲ, ಏನೇನು ಮಾತಾಡಬೇಡ. ನಾನಿರೋವರೆಗೂ ನಿನ್ಗೇನು ಆಗಲ್ಲ. ಅನ್ನೋದು ಬ್ಲಡ್ ಅಲ್ಲಿ ಇರ್ಬೇಕು. ಅದು ನನ್ನ ರಕ್ತದ ಕಣ ಕಣದಲ್ಲೂ ಇದೆ ಸರು. ವಾವ್, ಹಾಗಾದ್ರೆ ಇಷ್ಟು ತನಕ ಅವರೆಲ್ಲ ಹೇಳಿದ ನಿಜ. ನೀನ್ ಮಾಡಿದ ನಾಟಕನ? ಅದು ಅವ್ರು ತಡವರ್ಸ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವಾ ಐತೆ ಅವ್ರು ಮಾಡಿದ್ದು ಆಕ್ಟಿಂಗ್ ಅಂತ. ತಲೆನೋವು ಎಲ್ಲಿ ಹೋಯ್ತು? ನಾರ್ಮಲ್ ಆಗೇ ಇದ್ದಾರೆ. ಇಷ್ಟೊಂದು ಆಕ್ಟಿಂಗ್ ಮಾಡಿರೋ ಇವ್ರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕಲ್ವಾ ಏಜೆ? ಯು ರೈಟ್ ದುರ್ಗಾ, ತಪ್ಪು ಮಾಡಿದ್ಮೇಲೆ ಪನಿಷ್ಮೆಂಟ್ ಆಗ್ಲೇಬೇಕು. ಬಟ್ ಒಳ್ಳೆ ಆಪರ್ಚುನಿಟಿ ಪನಿಷ್ಮೆಂಟ್ ಕೊಡಬೇಕು. ಎಸ್, ಆಕ್ಚುಲಿ ಯು ಆರ್ ಗುಡ್. ಬಟ್ ಇದೇ ಕೊನೆ. ಇನ್ನು ಮುಂದೆ ಈ ಮನೇಲಿ ಈ ಆಕ್ಟಿಂಗು ನಾಟಕಗಳೆಲ್ಲ ಮಾಡೋ ಹಾಗಿಲ್ಲ. ಎಲ್ಲಿ ಮಾಡ್ಬೇಕು? ನಾ ಹೇಳಿ ಶರೋಪ್. ಸರ್, ಶರೋಗೆ ಫೋನ್ ಮಾಡು. ಏನಂತ ಮಾತಾಡ್ಲಿ ಸರ್? ನಾ ಹೇಳ್ತೀನಿ ಬಾ. Thank you. ಚಕಡಿ ಜಂಪ ಲಕಡಿ ಟಾಮ್ ಧೂಮ್ ಕ್ವಾಚ್ ಗುಡ್. ಚಮಕ್ ಕೊಟ್ಟು ಕೋಕೋಡ ಆಟ ಬಿಟ್ಟಿಲ್ಲ ಇನ್ನ. ನಾನು ಚಮಕ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಚಮಕೋಸಕ್ ಹೋಗ್ತಿದ್ದ. ಚಿಕ್ಕ ಮಕ್ಕಳು ಛೇಡಿಸ್ಬೇಕು, ಹೆಣ್ಣು ಮಕ್ಕಳು ಕಾಡಿಸ್ಬೇಕು, ಗಣಿತದಲ್ಲಿ ಭಾಗಿಸ್ಬೇಕು, ಮಾತಲ್ಲಿ ರೇಗಿಸ್ಬೇಕು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಷ್ಟೆಲ್ಲ ನಾನು ಮಾಡಿದ್ದು ತಮಾಷೆಗೋಸ್ಕರ, ಮನಸ್ಸಲ್ಲಿ ಏನೋ ಇಟ್ಕೊಬೇಡಿ. ನಾನು ನಂಗೆ ಡಿಫೆಂಡ್ ಮಾಡದೆ ಹೋಗಿದ್ರೆ ಈ ಚೇಸರ್ ಅಬ್ಬಿ ನನಗೆ ಸಿಗ್ತಾ ಇರ್ಲಿಲ್ಲ. ಅಭಿ ಯಾರು? ಅದೇ ಯಾರು? ಶುರು ಅವ್ರಿಗೆ ಆ ವಿಷಯ ಗೊತ್ತಿಲ್ಲ. ಆರ್ ವಿ ಹ್ಯಾವಿಂಗ್ ಕಾಫಿ ಅಥವಾ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತೀರಾ? ಸಾರಿ, ಪ್ಲೀಸ್ ಬನ್ನಿ.
ಬಟ್ ಶರು, ನಾನು ಒಂದು ವಿಷಯ ಹೇಳಲೇಬೇಕು. ಈ ಸಿನಿಮಾದಲ್ಲಿ ನೀನು ಖೋಖೋ ಗೇಮ್ ತೊಗೊಂಬಂದಿದೆಯಲ್ಲ, ದಟ್ಸ್ ಎ ಫ್ಯಾಂಟಾಸ್ಟಿಕ್ ಐಡಿಯಾ. ನೀನು ನೆನಪಿದ್ಯಾ, ನಾವು ಖೋಖೋ ಕಲಿಬೇಕಾದ್ರೆ ಹೇಳೋರು ಖೋ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಹಿಡಿಯೋದಕ್ಕೆ ನಾವು ಜವಾಬ್ದಾರಿನ ಪಾಸ್ ಮಾಡ್ತಾ ಇದ್ವಿ. ಹಾಗೆ ನೀನು ಈ ಗೇಮನ್ನು ಎಲ್ಲರಿಗೂ ತಲುಪಿಸೋಂಥ ಜವಾಬ್ದಾರಿ ಹೊತ್ಕೊಂಡಿದ್ಯಲ್ಲ, ಅದು ಸೂಪರ್. ಆ್ಯಂಡ್ ಆ್ಯಕ್ಚುಲಿ ಇದು ಮೋಸ್ಟ್ ವಾಂಟೆಡ್, ಗೊತ್ತಾ? ಯಾಕಂದರೆ ಈ ಕಾಲದ ಮಕ್ಕಳು ಬರೀ ಮೊಬೈಲಲ್ಲಿ ಟಿವಿಲಿ ಗೇಮ್ಸ್ ಆಡ್ಕೊಂಡಿರ್ತಾರೆ, ಹೊತ್ತು ಗ್ರೌಂಡಿಗೆ ಬರೋದೇ ಇಲ್ಲ. ಬಟ್ ಈ ವಿಷಯ ನೀನು ಹೇಳಕ್ಕೆ ಹೊರಟಿರೋದು ಅಮೇಝಿಂಗ್. ಬಟ್ ನೀನು ಈ ಖೋಖೋ ಗೇಮ್ನ ಯಾಕೆ ತೊಗೊಂಡೆ, ಅದರಿಂದ ಏನಾರ ಕಾರಣ ಇದೆಯಾ, ಅದನ್ನು ಹೇಳಿ. ನಾನು ಯಾಕೆ ಖೋಖೋ ಆಗಬಾರ್ದು ಅಂತ, ಆ್ಯಂಡ್ ಖೋಖೋನೇ ಆಗಬೇಕು ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಅದು ನಮ್ಮ ಆಟ, ಈ ಮಣ್ಣಿನ ಆಟ, ಇಲ್ಲಿ ಹುಟ್ಟಿದಂಥ ಆಟ. ನಮಗೆ ಅದ್ರ ಬಗ್ಗೆ ಅತಿ ಹೆಚ್ಚು ಗೌರವ, ಅತಿ ಹೆಚ್ಚು ಒಂಥರ ಅಭಿಮಾನ ಅದ್ರ ಬಗ್ಗೆ. ನಿನಗೊಂದು ವಿಚಾರ ಗೊತ್ತಿರಬೇಕು, ಇಡೀ ಪ್ರಪಂಚದಲ್ಲಿ 9 ನಿಮಿಷ ರೆಸ್ಟ್ ಕೊಡದೆ ಬರೀ ಓಡ್ತಾನೆ ಇರುವಂಥ ಒಂದು ಆಟ ಅಂತಂದರೆ ಅದು ಖೋಖೋ. ಇವತ್ತು ಭಾಳಷ್ಟು ಜನಕ್ಕೆ ತುಂಬ ದೊಡ್ಡ ಕ್ರಿಕೆಟರ್ಸ್ ಆಗಿರ್ಬೋದು, ಇನ್ನೆಂಥದ್ದು ಬೇರೆ ಬೇರೆ ಆಟದವರೆಲ್ಲ ಆಗಿರ್ಬೋದು, ಅವ್ರು ಹೇಳೋದೊಂದೇ, ಅವ್ರ ಬಾಯಲ್ಲೇ ಕೇಳಿರೋವಂಥದ್ದು ನನಗಿದೆ, ಖೋಖೋ ಆಡಿದ್ರೆ ಪ್ರಪಂಚದಲ್ಲಿ ಯಾವ ಆಟ ಬೇಕಾದ್ರೂ ಆಡ್ಬೋದು ಅಂತ. ಯಾಕಂದರೆ ಇದು ಎಬಿಲಿಟಿ ಆಗಿರ್ಬೋದು, ನಿಮಗೆ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಸ್ಕಿಲ್ಲು ಎಲ್ಲನೂ ಮೂರೂ ಇರಬೇಕಾದಂಥ ಒಂದು ಆಟ ಇದಾಗ್ತದೆ. ಬೇಜಾರಿನ ಸಂಗತಿ ಏನು ಅಂತಂತಂದರೆ, ಇವತ್ತು ಹೊರದೇಶದಿಂದ ಬಂದಂಥ ಆಟಗಳ ಮುಂದೆ ಈ ಆಟದ ಪ್ರಾಧಾನ್ಯತೆ ಇದೆಯಲ್ಲ, ಅದು ಕಮ್ಮಿ ಆಗೋಗ್ತಾ ಇದೆ ಅಂತನ್ನುವಂಥದ್ದು. ನಾವಾಗಲೇ ಹೇಳ್ದಂಗೆ ಇವತ್ತು ಎಲ್ಲ ಮೊಬೈಲ್ನಿಟ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾರೆ. ಅಂಥದ್ದು ನಮ್ಮ ದೇಶೀಯ ಆಟ ಇವತ್ತು ಮಣ್ಣಿನ ಸಂಪರ್ಕ ಇದೆ ಇದರಲ್ಲಿ. ಮಣ್ಣಲ್ಲಿ ಬೀಳ್ತೀವಿ, ಮಣ್ಣಲ್ಲಿ ಹೇಳ್ತೀವಿ, ಮಣ್ಣಿಗೂ ನಮಗೂ ಒಂದು ಕನೆಕ್ಷನ್ ಇದೆಯಲ್ಲ, ಆ ಕನೆಕ್ಷನ್ನು ನಿಜಕ್ಕೂ ನಮ್ಮ ಮತ್ತು ನೇಚರ್ ಜೊತೆಗಿರೋ ಇರುವಂಥ ಒಂದು ಕನೆಕ್ಷನ್ ಅದು. ಸೊ ಇದರ ಬಗ್ಗೆ ಒಂದು ಸಿನಿಮಾ ಆಗ್ತಾ ಇದೆ ಅಂತ ಅನ್ನೋದಿದೆ ಗೊತ್ತಾ. ಆ ಸಿನಿಮಾದಲ್ಲಿ ನಾನೊಂದು ಭಾಗ ಆಗಿದ್ದೀನಿ ಅಂತ ಅನ್ನೋವಂಥದ್ದೇ ನನಗೆ ಹೆಮ್ಮೆ ಕೊಡುವಂಥದ್ದು. ಆಮೇಲೆ ನಾನು ಐ ಫೀಲ್ ಬ್ಲೆಸ್ಡ್, ಐ ಫೀಲ್ ಲಕ್ಕಿ, ಈ ಥರದೊಂದು ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ಮುಖಾಂತರ ನಾವೇನಾದ್ರೂ ಒಂದು ಸಾಸಿವೆ ಕಾಳಷ್ಟು ಜನಕ್ಕೆ ಇದರ ಬಗ್ಗೆ ಅರಿವು ಅಂತ, ಇನ್ನು ಮುಂದಿನ ಜನ್ರೇಷನ್ ಅವ್ರಿಗೆ ಈ ಥರದೊಂದು ಆಟ, ಇಷ್ಟು ಮಹತ್ವವಾದಂಥ ಈ ಥರದೊಂದು ಆಟ ಇದೆ ಅಂತ ಅನ್ನೋವಂಥದ್ದು ನಮ್ಮ ಮುಂದಿನ ಜನ್ರೇಷನ್ಗೆ ಏನಾದರೂ ಒಂದು ಚೂರು ಹೇಳ್ತೀವಿ ಅಂತ ಅನ್ನೋದಾದರೆ ನಮ್ಮ ಇಡೀ ಗುರು ಶಿಷ್ಯರ ತಂಡ ಧನ್ಯ ಅಷ್ಟೆ. ನೀವು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅಂತ ನಿಮ್ಮ ಯಜಮಾನರು ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕನ್ನಡದ ಕಲಾ ಸರಸ್ವತಿ ಮಾಡ್ಲಿಕ್ಕೆ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಆಗಲ್ಲ ಸರ್. ಯಾಕೆ? ನಂಗೆ 6 ತಿಂಗಳ ಟೈಮ್ ಕೊಡಿ ಸರ್. ಅಜ್ಜಿ ಮನೇಲಿಲ್ಲ ಸರ್. ಏಜೆನ ನಾನೇ ನೋಡ್ಕೋಬೇಕು ಅಂತಿದ್ದೀನಿ. ಏಜೆ ಎಲ್ಲಾರ್ಗೂ ಅಡ್ಗೆ ಕಲ್ಸಿರ್ಬೋದು, ಆದ್ರೆ ನನ್ಗೆ ಜೀವನ ಹೇಗ್ ನಡೆಸ್ಬೇಕು ಅಂತ ಕಲ್ಸಿದ್ದಾರೆ. ಅವ್ರನ್ನ ಬಿಟ್ ಬಂದು ಸ್ವಾರ್ಥಿ ಅನ್ಸ್ಕೊಳಕ್ ನನ್ಗಿಷ್ಟ ಇಲ್ಲ ಸರ್. ಬಟ್ ಆದ್ರೆ ನಾನು ಬರ್ತೀನಿ. ಗುರು ಶಿಷ್ಯರು ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಮಾತ್ರ ಪಕ್ಕ ಬರ್ತೀನಿ. ಹೌ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನೀವ್ ಏನೇ ಹೇಳಿ ಸರ್, ಕನ್ನಡ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಮಜಾನೇ ಬೇರೆ. ಫ್ಯಾನ್ಸ್ ಜೊತೆ ಕುತ್ಕೊಂಡು ನೀವ್ ಹೇಳಿರೋ ಡೈಲಾಗ್ ನ ರಿಪೀಟ್ ಮಾಡ್ಕೊಂಡು, ಶಿಳ್ಳೆ ಹೊಡ್ಕೊಂಡು, ಡಾನ್ಸ್ ಮಾಡ್ಕೊಂಡು, ಎಷ್ಟೇ ನೋವಿದ್ರು ಎಲ್ಲ ಮರ್ತೋಗುತ್ತೆ. ಕರೆಕ್ಟ್. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ನಿಮ್ ಸಿನಿಮಾ ತಂಡಕ್ಕೆ ನನ್ ಕಡೆಯಿಂದ ಲಾಟ್ಸ್ ಆಫ್ ಲವ್. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥಿಯೇಟರ್ ಸಿಗ್ತೀನಿ. ಈ ಗುರು ಶಿಷ್ಯರು ಹೇಗಿರ್ತಾರೆ ಅಂತ ನೀವು ನೋಡಿದ್ರಿ, ಆದರೆ ನಮ್ಮ ಗುರು ಶಿಷ್ಯರು ಹೇಗಿರ್ತಾರೆ, ಏನೇನೆಲ್ಲ ಮಾಡ್ತಾರೆ ಅಂತ ನೀವು ನೋಡಬೇಕು ಅಂತಂದರೆ ಇದೇ 23ನೇ ತಾರೀಕು ನೀವೆಲ್ಲರೂ ಥಿಯೇಟ್ರಿಗೆ ಬರಲೇಬೇಕು. ಬರ್ತೀರಲ್ಲ? ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೂ ಮುಂಚೆನೇ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಎಜೆ ಸಾಹೇಬರು ಮಾಡ್ತಾ ಇದ್ದಾರೆ. ಜೀವನಾನು ಚೆನ್ನಾಗೇ ನಡೀತಾ ಇದೆ. ಹೀಗೆಲ್ಲ ಚೆನ್ನಾಗಿರುವಾಗಲೇ ರೇವತಿಗೂ ಒಂದು ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡಾಗುತ್ತಲ್ಲೇನೆ. ಹೌದು ಸ್ವಾಮಿಗಳೇ,
ಇದನ್ನ ನೀವು ಈಗ ಹೇಳ್ತಾ ಇದ್ದೀರಾ, ಆದ್ರೆ ನಾನು ತುಂಬಾ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೀನಿ. ನೀವ್ ಹೇಳದ್ ನಿಜನೇ. ನಮ್ಮ ಕೈನಲ್ಲಿ ಶಕ್ತಿ ಇರುವಾಗ್ಲೇ ನಮ್ಮ ಮಕ್ಕಳು ದಡ ಸೇರ್ಬಿಟ್ರೆ ಅದನ್ನ ನಾವು ಕಣ್ತುಂಬಾ ನೋಡ್ಬಿಡ್ಬೇಕು ಅಲ್ವಾ? ಏನಂತೀರಾ? ಶೈಲನ್ ಮದುವೆ ನಮ್ಮ ಕೈನಲ್ಲಿ ಇರ್ಲಿಲ್ಲ, ಆದ್ರೂ ನಮ್ಗೆ ಏಜೆ ಅಂತ ಅಳಿಯ ಸಿಕ್ಕಿದ್ರು. ಆದ್ರೆ ರೇವತಿ ಮದುವೆ ಹಾಗಾಗ್ಬಾರ್ದು. ನಾವೇ ಹುಡುಗನ್ನ ನೋಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಡ್ಬೇಕು. ನಾಳೆ ನನ್ನ PF ಅಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡಿಸ್ತೀನಿ. ಇನ್ಶೂರೆನ್ಸ್ ಪಾಲಿಸಿ ಮೇಲೂ ಲೋನ್ ಕೊಡ್ತಾರಂತೆ. ಎಲ್ಲ ಸೇರಿ ಒಂದು 10-12 ಲಕ್ಷ ಆದ್ರೆ ರೇವತಿ ಮದುವೆನ ಆರಾಮಾಗಿ ಮಾಡಿ ಮುಗಿಸ್ಬೋದು. ವಾಟ್? 10 lakhs? ಐ ಮೀನ್ 10 ಲಕ್ಷ? ಚಂದ್ರಶೇಖರ್ ಸ್ವಾಮಿಗಳೇ, ಎಲ್ಲಿದ್ದೀರಾ ತಾವು? ಒಂದು 4 ಬೈಕ್ ನಿಲ್ಸಕ್ ಜಾಗ ಇಲ್ದೇ ಇರೋಂತ ಚೌಟ್ರಿ ಅವರೇ 1 ಲಕ್ಷ ರೂಪಾಯಿ ಕೇಳ್ತಾರೆ. ಅಂತದ್ರಲ್ಲಿ ಒಡವೆ, ಜವಳಿ, ಬರೋರು ಹೋಗೋರು ಇವ್ರನ್ನೆಲ್ಲ ಮೇಂಟೈನ್ ಮಾಡಕ್ಕಾಗತ್ತಾ ಇಷ್ಟರಲ್ಲಿ? ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಯೋಚನೆ ಮಾಡಬೇಕು ಕೌಸಲ್ಯ. ಅದು ನಿಮ್ಮ ಯೋಗ್ಯತೆ, ನಮ್ಮ ಯೋಗ್ಯತೆ ಅಲ್ಲ. ನಾನೇನು, ನನ್ನ ಲೆವೆಲ್ ಏನು? ನನ್ನ ಮಗಳ ಮದ್ವೆನ ರಾಯಲ್ ಆಗಿ ಲಲಿತಾ ಪ್ಯಾಲೇಸ್ ನಲ್ಲೇ ಮಾಡ್ಬೇಕು ಅಂತ ಇದ್ದೀನಿ. ಸ್ವಾಮಿಗಳೇ, ಅವತ್ತು ರೇವತಿ ಏನ್ ಹೇಳಿದ್ನು ಹೇಳಿ? ನನ್ನ ಮದ್ವೆ ಖರ್ಚೆಲ್ಲ ನಮ್ ಭಾವನೆ ನೋಡ್ಕೊಳ್ತಾರೆ ಅಂದ್ಲು ತಾನೇ? ಕೌಸಲ್ಯ, ಏನೇ ಮಾತಾಡ್ತಾ ಇದೀಯಾ? ಅವರು ಜವಾಬ್ದಾರಿ ವಹಿಸ್ಕೋತೀವಿ ಅಂತ ಹೇಳಿದ್ದಕ್ಕೆ ಹೆತ್ತವರ ನಾವು ಅವ್ರ ಹತ್ರ ಕೇಳಕ್ಕಾಗತ್ತೇನೆ? ಅಯ್ಯ, ಮಗಳು ಅಳಿಯನ್ನ ಕೈ ಚಾಚಿ ಅಪ್ಕೋಬೇಕೆ ವಿನ ಕೈ ಚಾಚಿ ಬೇಡಬಾರ್ದು ಕಣೆ. ಸ್ವಾಮಿಗಳೇ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ? ನಿಮ್ಮ ನೀತಿ ಪಾಠ ಅಂತ ಇದೆಯಲ್ಲ, ಅದನ್ನ ನಿಮ್ ಬ್ಯಾಂಕ್ ಅಲ್ಲಿ ಒಂದು 10 ಜನನ ಕೂರಿಸ್ಕೊಂಡು ಅವ್ರಿಗೆ ಹೇಳಿ, ನನಗಲ್ಲ. ಏನಿವ್ರು ಬರೀ ಕಾಫಿ ತಗೊಂಡ್ರು, ಪಕ್ಕದಲ್ಲಿಟ್ಟಿರೋ ರೋಸ್ನ ನೋಡ್ಲೇ ಇಲ್ಲ. ಮದ್ವೆ ಆದ್ಮೇಲೆ ಫ್ಯಾಮಿಲಿಲಿ ತುಂಬಾ ಪ್ರಾಬ್ಲಮ್ ಆಯ್ತು ದುರ್ಗಾ. ಡಿವೋರ್ಸ್ ಆದ್ಮೇಲೆ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಲೇಬೇಕು ಅಂತ 10 ವರ್ಷ ಕಷ್ಟಪಟ್ಟು ಈಗ ಒಂದು ಬಿಸ್ನೆಸ್ ನ ಪ್ಲಾನ್ ಮಾಡಿದೀನಿ. ವಾವ್, ಗ್ರೇಟ್ ಪ್ರಾರ್ಥನಾ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಪಡುವಂತದ್ದೇನೂ ಆಗಿಲ್ಲ. ನಿನ್ನ ಹತ್ರ ಹೆಲ್ಪ್ ಕೇಳೋಣ ಅಂತಾನೆ ಕಾಲ್ ಮಾಡಿದೆ. ಅದಕ್ಕೇನಂತೆ, ಖಂಡಿತ ಹೆಲ್ಪ್ ಮಾಡೋಣ. ದುರ್ಗಾ, ನಿನ್ಗೆ ಗೊತ್ತಲ್ವಾ, ಈ ಸೊಸೈಟಿಲಿ ಸಿಂಗಲ್ ಆಗಿ ಒಂದು ಹೆಣ್ಣು ಏನಾದ್ರೂ ಸಾಧನೆ ಮಾಡಕ್ ಹೊರಟ್ರೆ ಏನೆಲ್ಲಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ. ಎಲ್ಲ ದಾಟಿ ನಾನು ಏನೋ ರೆಡಿ ಮಾಡಿದೀನಿ, ಆದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅನ್ಸ್ತಿದೆ ಕಣೆ. ಕ್ಲಾರಿಟಿನೇ ಸಿಕ್ತಿಲ್ಲ. ಅಷ್ಟೇ ತಾನೆ, ಬಿಸ್ನೆಸ್ ನಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಅದಕ್ಕೆ ಸೊಲ್ಯೂಷನ್ ಎಜೆ ಹತ್ರ ಇದೆ. ನೀನ್ ಏನೇನ್ ರೆಡಿ ಮಾಡ್ಕೊಂಡಿದ್ಯೋ ಅದನ್ನ ಎಜೆ ಹತ್ರ ಶೇರ್ ಮಾಡ್ಕೊ. ಏನೇನ್ ತಪ್ಪಾಗಿದೆ ಅದನ್ನ ಹೇಗ್ ಸರಿ ಮಾಡ್ಬೋದು ಅಂತ ಅವರೇ ಹೇಳ್ತಾರೆ. ದುರ್ಗಾ, ಏನ್ ಹೇಳ್ತಿದ್ಯಾ ನೀನು? ಎಜೆ ಹತ್ರ ನಾನ್ ಕೇಳಕ್ಕಾಗತ್ತಾ? ಎಜೆ 5 ನಿಮಿಷ ಕೂಡ ಫ್ರೀ ಇರಲ್ಲ. ಐ ಕಾಂಟ್ ಅಫೋರ್ಡ್ ಎಜೆಸ್ ಟೈಮ್. ದುರ್ಗಾ, ನೀನ್ ಮಾತಾಡ್ತಾ ಇರೋದು ಎಜೆ ಸೊಸೆ ಹತ್ರ. ನಾನು ಅಂದ್ರೆ ಎಜೆಗೆ ಅಷ್ಟು ಪ್ರೀತಿ, ನನ್ ಮಾತಿಗೆ ಬೆಲೆ ಕೊಡ್ತಾರೆ. ನಾನ್ ಹೇಳಿದ್ದನ್ನ ಖಂಡಿತ ಕೇಳ್ತಾರೆ. ನಾನೊಂದಿನ ಟೈಮ್ ಫಿಕ್ಸ್ ಮಾಡಿ ನಿನಗೆ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ದುರ್ಗಾ. ನಿನ್ ಕಾಲ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಕಣೆ. ಡೋಂಟ್ ವರಿ, ನಾನಿದ್ದೀನಲ್ಲ, ಎಜೆ ನಿನಗೆ ಖಂಡಿತ ಸಿಗ್ತಾರೆ. ಬಾಯ್ ದುರ್ಗಾ, ಥ್ಯಾಂಕ್ ಯು. ಹೇಳಿ ಮೇಡಮ್, ನಿಮ್ಗೆ ಒಳ್ಳೆ ಸಂಬಂಧನ ಹುಡ್ಕೊಡ್ತೀನಿ. ಅಯ್ಯಯ್ಯೋ, ಹಾಗಾಗ್ಬಾರ್ದು. ರೇವತಿ ಮದ್ವೆನು ಈ ಮನೆ ಮದ್ವೆ ಇದ್ದ ಹಾಗೆ. ಅದೂ ಆಗ್ಬೇಕು, ಇದೂ ಆಗ್ಬೇಕು, ಎರಡೂ ಇಂಪಾರ್ಟೆಂಟೇ.
ಆದ್ರೆ ರೇವತಿ ಮದ್ವೆ ನಾನ್ ಹೇಳ್ದಾಗ ಆಗ್ಬೇಕು. ಆಗತ್ತಾ? ಮೇಡಮ್, ನೀವು ಏನು ಹೇಳಿದ್ರು ಖಂಡಿತವಾಗೂ ಮಾಡ್ತೀರಿ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಗುಡ್, ವೆರಿ ಗುಡ್. ನೀವಿನ್ ಹೊರಡ್ಬೋದು. ಓಕೆ ಮೇಡಮ್, ಎಲ್ಲ ನಾನು ನೋಡ್ಕೋತೀನಿ ಮೇಡಮ್. ಬರ್ಲಾ ಮೇಡಮ್? ಹಬ್ಬ, ಸದ್ಯ ಏಜೆಯಿಂದ ಬಚಾವಾದೆ. ಏಜೆ ಕೈಯಲ್ಲಿ ಯಾರು ಸಿಕ್ಕಾಕೋತಾ ಇದ್ರೆ ನನ್ ಮನೇಲೆ ಇದ್ಕೊಂಡು ನನ್ ಮೇಲೆ ಸಾಕ್ಷಿ ಹುಡುಕ್ತಿದೆ ಅಂತ ನನ್ನ ಮನೆಯಿಂದ ಆಚೆನೆ ಕಳ್ಸಿರೋರು. ಸದ್ಯ ಇತ್ತೀಚೆಗೆ ಏಜೆ ನನ್ನ ಹತ್ರ ಸ್ಮೂತ್ ಆಗಿ ಮಾತಾಡ್ತಿದ್ದಾರೆ, ಕೋಪ ಮಾಡ್ಕೋತಿಲ್ಲ. ಎಲ್ಲ ಚೆನ್ನಾಗಿ ನಡೀತಿರುವಾಗ ಈ ವಿಕ್ರಮ್ ಒಬ್ಬ ಹೋಗಿ ಹೋಗಿ ಅವನ್ ಸವಾಸ ಮಾಡಿದೆ. ಎಲ್ಲ ನನ್ನ ಕರ್ಮ. ಲೀಲಾ, ಲೀಲಾ, ಬಂದೆ ಏಜೆ. ಮೊಬೈಲ್ ಇಡು. ಸೆಟ್ ಮೊಬೈಲು ಇಡು. ಆಗಲೇ ನೀನು ಮಾತಾಡ್ತಾ ಇದ್ದೀರ ನಿನ್ನ ಫ್ರೆಂಡು, ಅವಳಿಗೆ ಫೋನ್ ಮಾಡು. ಯಾಕೆ ಮಾಡು ಅಂದೆ. ಸ್ಪೀಕರ್ಗೆ ಹಾಕೋ. ಸ್ಪೀಕರ್. ಒಬ್ರು ಮನೆಗೆ ವಾಪಸ್ ಬರ್ಲಿ. ಲೀಲಾ, ಅವಾಗ ನೀನು ಸ್ಟಾರ್ ಆಗ್ತೀಯ. ನಿನ್ ಹೆಸರಲ್ಲೂ ಲೀಲಾ ಫ್ಯಾನ್ ಅಸೋಸಿಯೇಷನ್, ಲೀಲಾ ಫ್ಯಾನ್ ಪೇಜಸ್ ಅಂತ ಸೋಷಿಯಲ್ ಮೀಡಿಯಾದೆಲ್ಲ ನೀನೇ ಟ್ರೆಂಡಿಂಗ್. ವಿಶ್ವರೂಪ ಅವ್ರೆ, ನೀವಾ? ಈ ಕನ್ನಡಕ ತೆಗ್ದ್ಬಿಟ್ಟು ಆ ದಪ್ಪ ಕನ್ನಡಕ ಹಾಕೊಂಡ್ರೆ ಸೇಮ್ ಕರುಣಾನಿಧಿನೇ. ಅದು ಒಂಥರ ನಿಜನೇ ಮೇಡಮ್. ನಾನು ಕರುಣೆ ಅಂತ ಬಂದ್ರೆ ಒಂಥರ ನಿಧಿನೇ. ಅಂದ್ರೆ ಅಗತ್ ತೆಗಿಬೇಕಾ ಅಥವಾ ಬಗತ್ ತೆಗಿಬೇಕಾ? ಮೇಡಮ್, ನಂಗೆ ಅವಮಾನ ಮಾಡಬೇಡಿ. ಸನ್ಮಾನನೇ ಮಾಡಿಸ್ಕೊಂಡ್ ಬಂದಿದ್ದೀರಾ, ಅಂತದ್ರಲ್ಲಿ ನಾನ್ ನಿಮ್ಗೆ ಅವಮಾನ ಮಾಡಕ್ಕಾಗತ್ತಾ? ಅಲ್ಲ ವಿಶ್ವರೂಪ ಅವ್ರೆ, ಈ ಜಾತ್ರೆಯಲ್ಲಿ ಜೋಳ್ ಕಡ್ಲೆಕಾಯಿ ಸಿಗುತ್ತಲ್ಲ, ಆ ತರ ಇದ್ರಿ. ಈಗೇನು ಸಡನ್ ಆಗಿ ಹಾರ, ಪೇಟ, ಸನ್ಮಾನ ಏನಿದಲ್ಲ? ಮೇಡಮ್, ನಿಮ್ಗೆ ಹಾಕಾಣಿಸ್ತಿದ್ದೀನ ನೋಡಿ. ನಮ್ಗೆ ಸನ್ಮಾನ ಅನ್ನೋದಾಗೋದಾದ್ರೆ ಸ್ಟೇಜ್ ಮೇಲೆ ಆಗಲ್ಲ,
ಕೆನ್ನೆ ಮೇಲೆ ಆಗುತ್ತೆ. ನಮ್ಮ ಬಾಸ್ ನನ್ಗೆ ಹೊಡೆದು 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 ಒಂದಾದ್ರೂ ರಿಂಕಲ್ಸ್ ಇದೆಯಾ? ನನ್ ಕೆನ್ನೆ ನೋಡಿ ಮೇಡಮ್, ಆಗ್ತಾನೆ ಹುಟ್ಟಿರೋ ಹಾಲುಗಲ್ಲದ ಮಗು ತರ ಊದ್ಕೊಂಡ್ಬಿಟ್ಟಿದೆ. ಮತ್ ಸನ್ಮಾನ ನಿಮಗಾಗಿಲ್ಲ ಅಂದ್ರೆ ಆಗಿದ್ಯಾರ್ಗೆ? ಬಾಸ್ಗೆ ಮೇಡಮ್. ಇಂಡಿಯಾದ ಟಾಪ್ ಟೆಕ್ಸ್ಟೈಲ್ ಕಂಪನಿ ಅವರು ಬಾಸ್ನ ಇನೋಗ್ರೇಷನ್ ಪ್ರೋಗ್ರಾಮಿಗೆ ಕರೆದು ಅವರಿಗೆ ಸನ್ಮಾನ ಮಾಡಿದ್ರು ಮೇಡಮ್. ಬಾಸ್ ಇದನ್ನ ಒಳಗ್ ತಗೊಂಡ್ ಬಾ ಅಂದ್ರು. ಒಳಗ್ ತಗೊಂಡ್ ಬರೋದೇ ನಿಜ ಆದ್ರೆ ಹಾಕೊಂಡೇ ಬಂದ್ಬಿಡೋಣ ಅಂತ ಹಾಕೊಂಡೇ ಬಂದ್ಬಿಟ್ಟೆ ಮೇಡಮ್. ಇದು ನಮ್ಮ ಸನ್ಮಾನದ ರತ್ನ ರಹಸ್ಯ. ಮೇಡಮ್ ಇಲ್ಲೇ ಇರಿ, ಒಂದ್ ನಿಮಿಷ ಬಂದೆ. ನಾನು ಹೀರೋಯಿನ್ ಆದ್ರೆ ನನಗೂ ಅವಾರ್ಡ್ ಬರುತ್ತೆ, ನನಗೂ ಯಾರಾದ್ರೂ ಕರೆದು ಸನ್ಮಾನ ಮಾಡ್ತಾರೆ. ಶಾಲ್ ಹಾಕಿದ್ರು, ಆಹಾ, ಹಾರಾನು ಹಾಕಿದ್ರು, ಪೇಟನೂ ಇಟ್ರು, ಹಣ್ಣು ಕೊಟ್ರು, ಆಹಾ ಇಷ್ಟು ಚೆನ್ನಾಗಿದೆ. ಯಾಕೆ ಡಿಸ್ಟರ್ಬ್ ಮಾಡಿದ್ರಿ? ಮೇಡಮ್ ಇದು ಕನಸು ಕಾಣೋ ವಯಸ್ಸು ನಿಜ, ಆದ್ರೆ ಕನಸು ಕಾಣೋ ಟೈಮ್ ಅಲ್ಲ. ಬಾಸ್ ಕರೀತಿದ್ದಾರೆ, ಹೋಗಿ ಬರ್ತೀನಿ. ಅಕ್ಕ, ನಾನ್ ದೇವ್ರಾಣೆಗೂ ನಿಜಾನೇ ಹೇಳ್ತಿದ್ದೀನಿ. ಇಲ್ಲ ಸರು, ಏಜೆ ಯಾವತ್ತೂ ಹಾಗೆ ಮಾಡಲ್ಲ. ಮೊದ್ಲು ನಮಗ್ ಕೊಟ್ಟು ಆಮೇಲೆ ಅವಳು ಕೊಡ್ತಾರೆ ಹೊರತು ನಮ್ಮನ್ ಯಾವತ್ತೂ ಕಡೆಗಾಣಿಸಲ್ಲ. ಅಕ್ಕ, ನಂಬಿಕೆ ಇರ್ಬೇಕು, ಆದ್ರೆ ಇಷ್ಟೊಂದು ಓವರ್ ಆಗಿರ್ಬಾರ್ದು. ದೊಡ್ಡವರೇ ಹೇಳಿಲ್ವಾ, ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತ. ನೀವ್ ಏಜೆ ವಿಷಯದಲ್ಲೂ ಅದೇ ಮಾಡ್ತಿದ್ದೀರಾ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅಕ್ಕ? ನಾನ್ ನೋಡಿದ್ದೆ ಹೇಳ್ತಿರೋದು. ಏಜೇನೆ ಫಸ್ಟ್ ಲೀಲಂಗೆ ನಿಂಗೆ ಯಾವ್ದು ಬೇಕೋ ಆ ಸೀರೆನ್ ಸೆಲೆಕ್ಟ್ ಮಾಡ್ಕೋ, ಆಮೇಲೆ ಉಳ್ದಿದ್ದನ್ನ ದುರ್ಗಾಲಕ್ಷ್ಮಿ ಸರು ಕೊಡು ಅಂತ ಹೇಳಿದ್ರು. ಪ್ಲೀಸ್ ಅಕ್ಕ, ನನ್ನ ನಂಬಿ. ಅವತ್ತು ಅಷ್ಟೇ ಕೌಸಲ್ಯ ಮನೆಯಿಂದ ನಾವು ಬರುವಾಗ ಲೀಲಾನ್ ಕೇಳಿದ್ರಲ್ವಾ, ಸೊಸೆಯರ್ನ ಮನೆ ಕರ್ಕೊಂಡು ಹೋಗ್ಬೋದೋ ಬೇಡವೋ ಅಂತ. ಸರು, ನಿಂಗಿನ್ನೂ ಮೆಚುರಿಟಿ ಕಮ್ಮಿ. ನೋಡಿದ್ದನ್ನೆಲ್ಲ ನಿಜ ಅನ್ಕೋತೀಯ? ಅಕ್ಕ, ನಾನ್ ನೋಡಿದ್ದನ್ನ ಹೇಳಿದ್ರೆ ನನಗೆ ಮೆಚುರಿಟಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ನಾನ್ ಚಿಕ್ಕವಳೆ ಒಪ್ಕೋತೀನಿ, ಆದ್ರೆ ನಾನ್ ನೋಡಿದ್ ಸತ್ಯ. ಅವತ್ತು ಅಷ್ಟೇ ಆ ಲೀಲಾ ಕೌಸಲ್ಯ ಮನೆಯಲ್ಲಿ ಏನೋ ಪ್ರಾಣ ಭಿಕ್ಷೆ ಕೊಡ್ತಿರೋ ತರ ಕರ್ಕೊಂಡ್ ಬಂದ್ಲು. ಹೋಗ್ಲಿ ಅಲ್ಲಿಂದ ಬಂದ್ವಲ್ಲ ಅಂತ ಸುಮ್ನಾದೆ. ಆದ್ರೆ ಇವತ್ತು ಅವಳು ಸೆಲೆಕ್ಟ್ ಮಾಡ್ಬಿಟ್ಟಿದ್ ಸೀರೆನ ನಾವ್ ಉಟ್ಕೋಬೇಕಂತೆ. ಏನ್ ನಾವೇನ್ ಸೀರೆನೆ ಕಂಡಿಲ್ವಾ ನಮ್ ಲೈಫಲ್ಲಿ? ನಾನಂತೂ ಡಿಸೈಡ್ ಮಾಡಿದೀನಿ ಅಕ್ಕ, ಅವಳು ತಂದ್ಕೊಡೋ ಸೀರೆನ ನನ್ ಎಡಗೈಯಲ್ಲೂ ಮುಟ್ಟೋದಿಲ್ಲ. ಅದು ನನ್ಗೆ ಕಾಲ್ ಕಸದ್ ಸಮಾನ. ಒಳಗ್ ಬರ್ಬೋದಾ? ಏಜೆ ಸೀರೆ ಕಳ್ಸಿದ್ದಾರೆ, ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಲೋ, ನಾವೇನ್ ಗತಿಗೆಟ್ಟು ಈ ಮನೆಗ್ ಬಂದಿಲ್ಲ. ನಮ್ಮನೇನ್ ತಿರ್ಪೆ ಎತ್ತೋರು ಅಂತ ಅನ್ಕೊಂಡಿದೀರಾ? ನೀವ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ ಸೀರೆಗಳನ್ನ ನಾವು ತಗೊಳೋದಿಕ್ಕೆ. ಸರು, ಅವರಷ್ಟು ಪ್ರೀತಿಯಿಂದ ಹೇಳ್ತಾ ಇದಾರೆ, ಇಸ್ಕೋ. ನೆಲ ಒರ್ಸಕ್ ಯೂಸ್ ಆಗುತ್ತೆ. ಅಯ್ಯಯ್ಯೋ, ಹೇಳಿದ ತಕ್ಷಣ ಕೆಲ್ಸಕ್ಕೆ ಬಂತಲ್ಲ ಸರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.